ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಈಶ್ವರಪ್ಪ ಬಂಡಾಯ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಈಶ್ವರಪ್ಪ ಬೆಂಬಲಿಗರು ಪೋಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ದೇಶಕ್ಕೆ ಮೋದಿ, ಶಿವಮೊಗ್ಗಕ್ಕೆ ಹಿಂದುತ್ವವಾದಿ ಅಂತ ಶುರು ಮಾಡಿದ್ದಾರೆ ಅಭಿಯಾನ. ರಾಜಕೀಯ ಭಂಡರ ವಿರುದ್ಧ ಬಂಡಾಯವೇ ತಕ್ಕ ಉತ್ತರ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಪಕ್ಷ ನಿಷ್ಠೆಯನ್ನು ಬಿಡಲಿಲ್ಲ, ಸ್ವಪ್ರತಿಷ್ಠೆಯನ್ನು ತೋರಲಿಲ್ಲ ಈಶ್ವರಪ್ಪನವರು. ಇದು ಜಾತಿ ರಾಜಕೀಯವನ್ನು ಮಾಡಲಿಲ್ಲ, ಧರ್ಮವನ್ನು ಯಾವತ್ತೂ ಬಿಡಲಿಲ್ಲ, ಅವ್ರ ಪರವಾಗಿ ನಾವಿರ್ತೀವಿ. ಹೀಗಿದ್ದರೂ ಮೋಸ ಮಾಡಿದಂತಲ್ಲ, ಕತ್ತು ಸೀಳಿದಂತೆ. ಅಂದರೆ ಅದು ಅವ್ರು ಹೇಳ್ತಾ ಇರೋದು ಯಡಿಯೂರಪ್ಪನವ್ರಿಗೆ. ಈಶ್ವರಪ್ಪ ವಿಚಾರದಲ್ಲಿ BJP ನಡೆ ಅಸಹ್ಯಕ್ಕಿಂತ ನೀಚತನದ್ದು ಅಂತೆಲ್ಲ ಒಂದಷ್ಟು ಜನ ಬರ್ಕೊಂಡಿದ್ದಾರೆ. ಅವರವ್ರ ಅಭಿಮಾನಿಗಳೆಲ್ಲರೂ ಕೂಡ ಇದ್ದೇ ಇರ್ತಾರೆ. ಈಗ ಪ್ರತಾಪ್ ಸಿಂಹ ಟಿಕೆಟ್ ಮಿಸ್ ಆದಾಗ ಪ್ರತಾಪ್ ಸಿಂಹ ಅವರ ಅಭಿಮಾನಿಗಳು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡ್ರು, ಇದೇ ಥರ ಟಿಕೆಟ್ ಮಿಸ್ ಆಯಿತು ಅಂತ. ಇನ್ನೂ ಅನಂತಕುಮಾರ್ ಹೆಗಡೆ ಅವರ ವಿಚಾರಕ್ಕೇನು ಬಂದಿಲ್ಲ, ಅವ್ರಿಗೆ ಮಿಸ್ ಆದರೆ ಅವ್ರ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೋತಾರೆ. ಈಶ್ವರಪ್ಪನವರ ವಿಚಾರದಲ್ಲೂ ಕೆಲವರು ಈ ರೀತಿ ಹಾಕ್ಕೋತಾ ಇದ್ದಾರೆ. ನೋಡೋಣ ಇದು ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತಕ್ಕಂಥದ್ದು ಮುಖ್ಯ. ತಮ್ಮ ಮಾತಿಗೆ ಅವರು ಸ್ಟಿಫ್ ಆಗಿ ನಿಲ್ತಾರ? ಈಶ್ವರಪ್ಪನವರು ಮನವೊಲಿಕೆ ಆಗುತ್ತಾ? ಮನವೊಲಿಕೆ ಮಾಡಲೇಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ನಾನು ಆಗಲೇ ಹೇಳ್ತಾ ಇದ್ದೆ, ಆದಷ್ಟು ಬೇಗ ಆಗಬೇಕು. ಮೋದಿಯವರು ಶಿವಮೊಗ್ಗಕ್ಕೆ ಬರೋಕ್ಕೂ ಮೊದಲು, ಇಲ್ಲ ಅಂತಂದರೆ ಅದು ಬ್ಯಾಡ್ ಮೆಸೇಜನ್ನು ಕೊಟ್ಟಂಗಾಗುತ್ತೆ ಅಂತ. ಅಷ್ಟರಲ್ಲಿ ಏನಾದರೂ ಆಗುತ್ತಾ ವಿಚಾರಗಳು? ಈಶ್ವರಪ್ಪನವರ ಮನವೊಲಿಕೆ ಆಗುತ್ತಾ? ಕಾಂತೇಶ್ಗೆ ನಾವು ಪರಿಷತ್ಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದರೆ, ಪರಿಷತ್ಗೋ ರಾಜ್ಯಸಭೆಗೋ ಏನಾದರೂ ಬೇರೆ ಏನಾದರೂ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿದ್ರೆ ಈಶ್ವರಪ್ಪನವರು ಮನಸ್ಸು ಕರಗಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡೆಯೋಣ. ಶಶಿಧರ್, ಈಗ ಈಶ್ವರಪ್ಪನವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ಅವ್ರು ಯಾವುದೇ ಕಾರಣಕ್ಕೂ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ರೆ ಈಶ್ವರಪ್ಪನವರ ಮನಸ್ಸು ಕರಗಬಹುದಾ? ಹೇಗಿದೆ ಸದ್ಯದ ಪರಿಸ್ಥಿತಿ? ಖಂಡಿತವಾಗಿಯೂ ಅರವಿಂದ್, ಈಗ ತಾನೇ ಈಶ್ವರಪ್ಪ ಅವ್ರನ್ನ ಮಾತಾಡ್ಸಿದ್ದೀವಿ ಕೂಡ. ಅವರು ಈಗಲೂ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ನನಗೆ ಯಾರೂ ಕೂಡ ಇದುವರೆಗೆ ಸಂಪರ್ಕ ಮಾಡಿಲ್ಲ, ಜೊತೆಗೆ ಸಂಪರ್ಕ ಮಾಡಿದರೂ ಕೂಡ ನಾನು ಕರಗುವಂಥ ಸ್ಥಿತಿಯಲ್ಲಿಲ್ಲ. ನನ್ನ ಸ್ಪರ್ಧೆ ನಿಶ್ಚಯವಾಗಿದೆ. ನಾನು ಈಗಾಗಲೇ ಸ್ಪರ್ಧೆ ಮಾಡಬೇಕು ಅಂತ ನಿರ್ಧಾರ ಮಾಡಾಗಿದೆ. ಈಗಾಗಲೇ ಸ್ಪರ್ಧೆ ಮಾಡೇ ಮಾಡ್ತೀನಿ. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ BJP ಒಂದು ಕುಟುಂಬದ ಕಪಿಮುಷ್ಟಿಯಲ್ಲಿದೆ. ಆ ಕುಟುಂಬದ ಕಪಿಮುಷ್ಟಿಯನ್ನು ಬಿಡಿಸಬೇಕು ಅನ್ನೋ ಕಾರಣದಿಂದಾಗಿಯೇ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದೀನಿ ಅನ್ನೋ ಮಾತು ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು, ಇವತ್ತು BJP ರಾಜ್ಯಾಧ್ಯಕ್ಷರನ್ನ ಮಾಡಬೇಕು ಅನ್ನೋದೇ ಆಗಿದ್ದರೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳನ್ನ ದೂರ ಇಡ್ತಿದ್ದಾರೆ. ಅಂದರೆ ಲಿಂಗಾಯತರನ್ನ ಮಾಡಬೇಕು ಅಂದಿದ್ರೆ ಬಸವನಗೌಡ ಯತ್ನಾಳ್ ಅವ್ರನ್ನ ಮಾಡ್ಬೋದಿತ್ತು, ಒಕ್ಕಲಿಗರನ್ನ ಮಾಡ್ಬೋದಿತ್ತು ಅಂದರೆ CT ರವಿ ಅವ್ರನ್ನ ಮಾಡ್ಬೋದಿತ್ತು, ಅದೇ ಹಿಂದುಳಿದ ಸಮುದಾಯದವ್ರನ್ನ ಮಾಡ್ಬೋದಿತ್ತು ಅಂದರೆ ನಾನೇ ಇದ್ದೆ, ನನ್ನನ್ನೇ ಮಾಡ್ಬೋದಿತ್ತು. ಆದರೆ ಇವರು ವಿಜೇಂದ್ರನ ಮಾಡಿದ್ದಾರೆ. ಯಡಿಯೂರಪ್ಪ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ವಿಜೇಂದ್ರನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಜೊತೆಗೆ ಅವರಿಗೆ ಬೇಕಾದವ್ರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾನು ಒಂದು ಕುಟುಂಬದ ಕಪಿಮುಷ್ಟಿಯಲ್ಲಿರುವಂಥ ಪಕ್ಷವನ್ನು ಬಿಡಿಸ್ಬೇಕು. ಹೀಗಾಗಿ ನನ್ನ ಸ್ಪರ್ಧೆ ನಿಶ್ಚಯವಾಗಿರುತ್ತೆ. ಯಾರು ಹೇಳಿದ್ರು ಕೂಡ ನಾನು ಸ್ಪರ್ಧೆಯಿಂದ ಹಿಂಸರಿಯೋದಿಲ್ಲ ಅನ್ನೋ ಮಾತನ್ನು ಈಶ್ವರಪ್ಪ ಅವರು ಸ್ಪಷ್ಟಪಡಿಸಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶಶಿಧರ್, ಧನ್ಯವಾದ. ಸೊ ಒಟ್ಟಾರೆ ನಿರ್ಧಾರ ಅಚಲವಾದಂತೆ ಕಂಡು ಬರ್ತಾ ಇದೆ ಈಶ್ವರಪ್ಪನವರ ವಿಚಾರದಲ್ಲಿ. ಅದನ್ನು ಹೇಗೆ ಅವರು ಟ್ಯಾಕಲ್ ಮಾಡ್ತಾರೆ, ಆಗುತ್ತಾ ಇಲ್ವಾ ಗೊತ್ತಿಲ್ಲ. ನಿನ್ನೆ ತಡರಾತ್ರಿ JP ನಡ್ಡಾ ಅವರಿಗೆ ಈ ಎಲ್ಲ ಡೆವಲಪ್ಮೆಂಟ್ಸನ್ನು ಗಮನಕ್ಕೆ ತಂದಿದ್ದಾರಂತೆ. ಸಹಜವಾಗಿ ಅದು ಅಮಿತ್ ಶಾ ಅವ್ರ ಗಮನಕ್ಕೂ ಹೋಗುತ್ತೆ, ಮೋದಿಯವ್ರ ಗಮನಕ್ಕೂ ಹೋಗುತ್ತೆ. ಮೋದಿಯವರು ಯಾವುದೇ ಕ್ಷೇತ್ರಕ್ಕೆ ಬರಬೇಕಾದರೂ ಎಲ್ಲ ಡೀಟೇಲ್ಸನ್ನು ಪಡ್ಕೊಂಡೇ ಬಂದಿರ್ತಾರೆ. ಹಾಗಾಗಿ ಹೇಗೆ ಇದನ್ನು ಸಾಲ್ವ್ ಮಾಡ್ತಾರೆ ಅಂತ ನೋಡೋಣ.